ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾ, ಇಂಗ್ಲೀಷಲ್ಲಿ ಒಂದು ಅಕ್ಷರಕ್ಕೆ ಒಂದಕ್ಕಿಂತ ಜಾಸ್ತಿ ಉಚ್ಚಾರಣೆ ಇರುತ್ತೆ. ಕನ್ನಡದಲ್ಲಿ ಇರೋ ಥರ ಇರೋದಿಲ್ಲ. ಇಂಗ್ಲೀಷಲ್ಲಿ ಎ ಅನ್ನೋ ಅಕ್ಷರಕ್ಕೆ ಸುಮಾರು 8 ಬೇರೆ ಬೇರೆ ಸೌಂಡ್ಸ್ ಇದೆ. ಓ ಅನ್ನೋ ಅಕ್ಷರಕ್ಕೆ 10-11 ಸೌಂಡ್ಸ್ ಇದೆ. ಅದೇ ಥರ ಬೇರೆ ಅಕ್ಷರಗಳಿಗೂ ಬೇರೆ ಬೇರೆ ಸೌಂಡ್ಸ್ ಇದೆ. ಬಟ್ ಜಾಸ್ತಿ ಸೌಂಡ್ಸ್ ಇರೋದು ಯಾವುದು ಅಂತ ಹೇಳಿದ್ರೆ ಎ ಅನ್ನೋ ಅಕ್ಷರ. ಎ ಮತ್ತು ಓ ಇವೆರಡು ಅಕ್ಷರಗಳಿಗೆ ಜಾಸ್ತಿ ಸೌಂಡ್ಸ್ ಇರುತ್ತೆ. ಹಾಗಾಗಿ ನಮಗೆ ಎಲ್ಲಿ ಯಾವ ಆ ಪದದಲ್ಲಿ ಯಾವ ಥರ ಉಚ್ಚಾರಣೆ ಮಾಡಬೇಕು ಅನ್ನೋದು ತುಂಬ ಕನ್ಫ್ಯೂಸ್ ಆಗುತ್ತೆ. ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಎ ಅನ್ನೋ ಅಕ್ಷರಕ್ಕೆ ನೀವು ನಂಬೋದಿಲ್ಲ, ಎ ಅನ್ನೋ ಅಕ್ಷರ 8 ಥರದ ಸೌಂಡ್ಸ್ ಮಾಡುತ್ತೆ. 8 ಥರ ಅದನ್ನು ನಾವು ಉಚ್ಚಾರಣೆ ಮಾಡಬೇಕಾಗುತ್ತೆ. ಸ್ವಲ್ಪ ಕಷ್ಟನೇ ಇದೆಯಲ್ವಾ? ಎಸ್. ಸೊ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲೀಷ್ ಪ್ರಪಂಚ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ. ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನೋಡಿ, 8 ಥರದ ಉಚ್ಚಾರಣೆ ಒಂದೇ ಅಕ್ಷರ. ಇದು ಕನ್ನಡದಲ್ಲಿ ಇಲ್ಲವೇ ಇಲ್ಲ. ಕನ್ನಡದಲ್ಲಿ ಯಾವುದೇ ಒಂದು ಅಕ್ಷರ ತಗೊಂಡ್ರೆ ಅದಕ್ಕೆ ಒಂದೇ ಉಚ್ಚಾರಣೆ. ಅ ಅಂತ ತೊಗೊಂಡ್ರೆ ಅ, ಎ ಅಂತ ತೊಗೊಂಡ್ರೆ ಎ, ಉ ಅಂತ ತೊಗೊಂಡ್ರೆ ಉ. ಇಂಗ್ಲೀಷಲ್ಲಿ ಎ ಅನ್ನೋ ಅಕ್ಷರ ಒಂದೇ ಎ, ಅ, ಆ ಇದೆಲ್ಲ ಸೌಂಡ್ಸ್ ಬರುತ್ತೆ. ಓಕೆ, ಸೊ ಯಾವುದು ಅಂತ ನೋಡೋಣ. ಇಲ್ಲಿ ನೋಡಿ, ಫಸ್ಟು ನಮಗೆ ಸೌಂಡ್ಸು 8 ಡಿಫ್ರೆಂಟ್ ಸೌಂಡ್ಸ್ ಆಫ್ ದಿ ಲೆಟರ್ ಎ. ಫಸ್ಟು ಎ ಅಕ್ಷರದ ಸಾಮಾನ್ಯವಾಗಿ ಜಾಸ್ತಿ ಯೂಸ್ ಮಾಡುವಂಥದ್ದು ಆ. ಸೊ ಇದು IPA ಸೌಂಡ್ ಅಂತ ಹೇಳಿ, IPA ಸಿಂಬಲ್ ಇದು ನಿಮಗೆ ಗೊತ್ತಿರಲಿಕ್ಕಿಲ್ಲ. ಆಲ್ರೆಡಿ IPA ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರ್ಬೋದು. ಇದು ಸಿಂಬಲ್. ಓಕೆ, ಸೊ IPA ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟ್ ಅಂತಿರುತ್ತೆ. ಅದು ನೀವು ಕಲ್ತಿದ್ರೆ ನೋಡಿ ಗೊತ್ತಿದ್ದರೆ ನಿಮಗೆ ಗೊತ್ತಿರುತ್ತೆ, ಇಲ್ಲಾಂದರೆ ಇದನ್ನು ಬಿಟ್ಬಿಡಿ. ಓಕೆ, ನಾವು ಇಲ್ಲಿ ಕನ್ನಡದಲ್ಲಿ ನಾನು ಆಲ್ರೆಡಿ ಬರೆದಿದ್ದೀನಿ ಉಚ್ಚಾರಣೆ ಏನು ಅಂತ. ಇದು ಎ ಅನ್ನೋದು ಫಸ್ಟ್ ಸೌಂಡು ಆ ಅಂತ ಬಹಳ ಜಾಸ್ತಿ ಯೂಸ್ ಆಗೋದು ಆ ಅಂತಾನೆ. ಓಕೆ, ಸೊ ಉದಾಹರಣೆಗೆ ಇಲ್ಲಿ ನೋಡಿ, ಆ್ಯಂಟ್, ಆ್ಯಕ್ಟ್, ರ್ಯಾಟ್, ಮ್ಯಾಟ್, ಫ್ಯಾಟ್, ಕ್ಯಾಟ್, ಬ್ಯಾಟ್, ಹ್ಯಾಂಡ್, ಆ್ಯಕ್ಚುಲಿ. ಇದು ಸಿಂಪಲ್ ಎಕ್ಸಾಂಪಲ್ಸ್ ಅಷ್ಟೇ, ಇನ್ನೂ ಬಹಳ ಇದ್ದಾವೆ. ಓಕೆ, ಸೊ ಇವೆಲ್ಲದನ್ನು ನಾವು ಸೆಂಟೆನ್ಸ್ ಮಾಡಿ ನೋಡೋಣ. ಅವಾಗ ಅದೊಂಥರ ನಿಮಗೆ ಫನ್ ಆಗಿರುತ್ತೆ. ಓಕೆ, ದ ಫ್ಯಾಟ್ ಕ್ಯಾಟ್ ವಾಚ್ಡ್ ಅನ್ ಆ್ಯಂಟ್ ಆ್ಯಕ್ಟ್. ದ ಫ್ಯಾಟ್ ಕ್ಯಾಟ್ ವಾಚ್ಡ್ ಅನ್ ಆ್ಯಂಟ್ ಆ್ಯಕ್ಟ್ ವೈಲ್ ಅ ರ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್ ಹೋಲ್ಡಿಂಗ್ ಅ ಬ್ಯಾಟ್. ಸೊ ಇಲ್ಲಿ ಅಂತಲೇ ಬರುತ್ತೆ ಈ ಸೆಂಟೆನ್ಸಲ್ಲಿ. ಸೊ ಈ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡಿ, ನಿಮಗೆ ಅದು ಸೌಂಡ್ ಇಂಪ್ರೂವ್ ಆಗುತ್ತೆ, ಉಚ್ಚಾರಣೆ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಸೌಂಡ್ ಯಾವುದು? ಆ. ಕಾಮನ್ ಆಗಿ ಜಾಸ್ತಿಯಲ್ಲಿ ನಿಮಗೆ 70% ನಿಮಗೆ ಆ ಅಂತಲೇ ಬರೋದು. ಓಕೆ, ನೆಕ್ಸ್ಟ್ ಸೌಂಡ್ ಯಾವುದು ಅಂತ ನೋಡೋಣ. ಇಲ್ಲಿ ಏನೇ ಇದೆ, ಅಕ್ಷರ ಎ ಇದೆ, ಎ ಸೌಂಡ್ ಅಲ್ಲ, ಇದು ಎಯ. ಸೊ ಇದು ಸೌಂಡ್ ನಿಮಗೆ ಸ್ವಲ್ಪ ವಿಚಿತ್ರ ಅಂತ ಅನಿಸ್ಬೋದು, ಬಟ್ ನಾನು ಪ್ರೊನೌನ್ಸ್ ಮಾಡ್ತೀನಿ, ಅದನ್ನು ನೋಡಿ. ಇದು ನಮಗೆ ರೇರ್ ಅಂತ ಕಾಣಿಸ್ಬೋದು. ರೇರ್ ಅಲ್ಲ, ಇಟ್ಸ್ ರೇಯ. ಇದು ಪ್ರಿಪೇರ್ ಅಂತ ಅನಿಸ್ಬೋದು, ಪ್ರಿಪೇರ್ ಅಲ್ಲ, ಪ್ರಿಪೇರ್. ರೈಟ್, ಇದು ಕೇರ್ ಅಂತ ಅನಿಸ್ಬೋದು, ಅದರ ಸರಿಯಾದ ಉಚ್ಚಾರಣೆ ಖೇಯ. ಸೊ ಇಲ್ಲಿ ನಮಗೆ ಏಯ ಅಂತ ಒಂದು ಸೌಂಡ್ ಬರುತ್ತೆ. ಓಕೆ, ಅದೇ ಇದು ಏಯ ಅಂತ ಬರ್ದಿದ್ದೀನಿ ನಾನು. ಇದರ IPA ಸಿಂಬಲ್ ಬಂದು ಈ ಥರ ಇರುತ್ತೆ. ಇದು ಡಿಕ್ಷನರಿಯಲ್ಲಿ ಸಿಗುತ್ತೆ ನಿಮಗೆ ಈ ಸಿಂಬಲ್ಲು ಏಯ. ಡಿಕ್ಷನರಿಯಲ್ಲಿ ನೀವು ಈ ಥರ ಹಾಕಿದ್ರೆ, ಕೇರ್ ಅಂತ ಹಾಕಿದ್ರೆ ಅದು ನಿಮಗೆ ಕರೆಕ್ಟಾಗಿ ಉಚ್ಚಾರಣೆ ತೋರಿಸುತ್ತೆ. ಬಟ್ ಆಲ್ರೆಡಿ ನಮಗೆ ಇದು ಕಲ್ತಿದ್ರೆ ನಮಗೆ ಪ್ರೊನೌನ್ಸಿಯೇಷನ್ ಈಸಿ ಆಗುತ್ತೆ. ಓಕೆ, ನಾವು ಸೊ ದಿಸ್ ಈಸ್ ಖೇಯ. ಸೊ ರೇಯ, ಪ್ರಿಪೇರ್, ಖೇಯ. ಇದು ಶ್ರೇಯ. ಇದು ಹೇಯ. ಇದು ವೇಯರ್. ಸೊ ನಮಗೆ ಅನಿಸ್ಬೋದು ಇದನ್ನೋದು ರೇರ್, ಪ್ರಿಪೇರ್, ಕೇರ್, ಶೇರ್, ಹೇರ್, ವೇರ್ ಅಂತ ಹೇಳ್ಬೋದು. ಓಕೆ, ಬಟ್ ಅದರ ಸರಿಯಾದ ಉಚ್ಚಾರಣೆ ಏಯ ಅಂತ ಸೌಂಡ್ ಬರಬೇಕು. ಇದು ಡಿಕ್ಷನರಿಯಲ್ಲಿ ನಿಮಗೆ ಇದು ಸೌಂಡು ಸಿಗುತ್ತೆ. ಓಕೆ,
ಸೊ ಎರಡನೇ ಸೌಂಡ್ ಆಯಿತು. ಮೂರನೇದು ಯಾವುದು ಅಂತ ನೋಡೋಣ. ಮೂರನೇ ಸೌಂಡ್ ನೋಡಿ, ಆ. ಆಗೆ ನಿಮಗೆ IPS ಸಿಂಬಲ್ ಬಂದು ಎ ಆದಮೇಲೆ 2 ಡಾಟ್ ಇರುತ್ತೆ, ಕೋಲನ್ ಇರುತ್ತೆ. ಆ ಆ ಆ ಎಲ್ಲಿ ಬರುತ್ತೆ ನೋಡಿ. ಓಕೆ, ಸೊ ಇದ್ರದ್ದು ಸಿಂಬಲ್ ಸೆಂಟೆನ್ಸ್ ಹೇಳಲಿಲ್ಲಲ್ಲ ನಾನು. ಸೊ ಈ ಸೆಂಟೆನ್ಸ್ ನೋಡಿ, ಎರಡನೇ ಸೌಂಡ್ದು ಎ ಆ ಸೌಂಡು. ಪ್ರಿಪೇರ್ ಟು ಶೇರ್, ಇಟ್ಸ್ ರೇರ್ ಟು ಕೇರ್. ಇದನ್ನು ನಾವು ಹಿಂಗೆ ಹೇಳ್ತೀವಿ, ಪ್ರಿಪೇರ್ ಟು ಶೇರ್, ಇಟ್ಸ್ ರೇರ್ ಟು ಕೇರ್. ದಟ್ಸ್ ಓಕೆ, ಬಟ್ ಅದರ ಸರಿಯಾದ ಉಚ್ಚಾರಣೆ ಪ್ರಿಪೇರ್ ಟು ಶೇರ್, ಇಟ್ಸ್ ರೇರ್ ಟು ಕೇರ್. ಓಕೆ, ಯಾ. ನಾವು ಆ ಅಂತ ಹೇಳಿದೆ ನಾನು. ಆ ಎಲ್ಲಿ ಬರುತ್ತೆ ಅಂದರೆ ಕಾಮನ್ ಆಗಿ ಇಂಗ್ಲೀಷಲ್ಲಿ AR ಬಂದಾಗ ಕಾಮನ್ ಆಗಿ ಬರುತ್ತೆ. ಇನ್ನೂ ಕೆಲವು ಕಡೆ ಬೇರೆ ಥರನೂ ಬರ್ಬೋದು. ಓಕೆ, ನಾವು ಇಲ್ಲಿ ನೋಡಿ, CAR ಕ್ಯಾರ್ ಅಲ್ಲ, ಖಾ. ಅಂದರೆ ಏದು ಉಚ್ಚಾರಣೆ ಏನಾಯಿತು, ಆ. ಸಿದು ಉಚ್ಚಾರಣೆ ಖ್, ಏದು ಉಚ್ಚಾರಣೆ ಆ, ಆರ್ದು ಉಚ್ಚಾರಣೆ ರ್. ನೀವು ಕಾರ್ ಅಂತ ಹೇಳ್ಬೋದು, ಅಥವಾ ಬರೀ ಆರ್ ಸೈಲೆಂಟ್ ಮಾಡಿದ್ರೂ ಆಗುತ್ತೆ. ಇಂಗ್ಲೀಷಲ್ಲಿ ಕಾಮನ್ ಆಗಿ ಆರ್ ಸೈಲೆಂಟ್ ಮಾಡ್ತಾರೆ, ಬ್ರಿಟಿಷ್ ಇಂಗ್ಲೀಷಲ್ಲಿ. ಅಮೆರಿಕನ್ ಇಂಗ್ಲೀಷಲ್ಲಿ ಮಾಡೋದಿಲ್ಲ, ಇಂಡಿಯನ್ ಇಂಗ್ಲೀಷಲ್ಲಿ ನಾವು ಮಾಡೋದಿಲ್ಲ. ಯು ಕ್ಯಾನ್ ಸೈಲೆಂಟ್, ರೈಟ್, ದಿ ಆರ್ at the end of any word. So car, bar, star, father, aunt, card, smart, rather, after ಎಲ್ಲ ನೋಡಿ ಆ ಆ ಆ ಅಂತ ಬರ್ತಾ ಇದೆ, ರೈಟ್. ಇದನ್ನು ನಾವು ಸೆಂಟೆನ್ಸಲ್ಲಿ ಸುಮ್ಮನೆ ಜಸ್ಟ್ ಫನ್ಗೋಸ್ಕರ ಒಂದು ಸೆಂಟೆನ್ಸ್ಗೆ ಹಾಕೋದಾದರೆ, ಮೈ ಫಾದರ್ ಆ್ಯಂಡ್ ಆಂಟ್ ಡ್ರೋವ್ ದ ಕಾರ್ ಟು ದ ಬಾರ್ ವೆರ್ ಎ ಸ್ಟಾರ್ ಹ್ಯಾಂಡೆಡ್ ದೆಮ್ ಅ ಸ್ಮಾರ್ಟ್ ಕಾರ್ಡ್ ರಾದರ್ ಅನ್ಎಕ್ಸ್ಪೆಕ್ಟೆಡ್ಲಿ. ಓಕೆ, ಸೊ ಈ ಥರ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಸೌಂಡು ಕ್ಲಾರಿಟಿ ಸಿಗುತ್ತೆ. ಓಕೆ, ನಾಲ್ಕನೇದು ಏನಂತ ನೋಡೋಣ. ನಾಲ್ಕನೇದು ಆ ಆ ಆ. ಇದು ಆ ಆ ಆ, ಇದು ಆ. ಒಂದು ಲೈನ್ ಮೇಲೆ ಹಾಕೊಳ್ಳೋಣ, ಆ. ಇದು ನೋಡಿ, HALL, ಹಾಲ್ ಅಂತ ಹೇಳ್ತೀವಿ ಕಾಮನ್ ಆಗಿ ನಾವು. ಹಾಲ್, ಆ ಹಾಲು, ಹಾಲಲ್ಲಿ ಹಾಲು ಅಂತ ಹೇಳ್ತೀವಿ, ರೈಟ್. ಇಟ್ಸ್ ಆ್ಯಕ್ಚುಲಿ ಹಾಲ್. ಸೊ ಆ, HALL ಹಾಲ್, CALL ಕಾಲ್, MALL ಮಾಲ್, ವಾಲ್, ವಾಕ್, ಟಾಕ್, ಚಾಕ್, ವಾರ್ಡ್, ಅವಾರ್ಡ್. ಸೊ ಎ ಸೌಂಡ್ ಏನಿದೆ ಇಲ್ಲಿ, ಆ. ಇಲ್ಲೇನಿದೆ, ಆ. ಇಲ್ಲೇನಿದೆ, ಎಯ. ಇಲ್ಲೇನಿದೆ, ಆ. 4 ಥರದ ಸೌಂಡ್ ಆಯಿತಾ? ಓಕೆ, ನಾವು ಲೆಟ್ಸ್ ಸಿ ದ ಫಿಫ್ತ್ ಒನ್. ಐದನೇದು ನೋಡಿ, ಐದನೇದು ಎ ಇದೆ, ಬಟ್ ಅದನ್ನು ಎ ಅಂತ ಹೇಳಬೇಕು. ನಾವು ಕಾಮನ್ ಆಗಿ ಎ ಅಂತ ಏನು ಹೇಳ್ತೀವಿ, ABC, ಅದೇ ಎ. ಸೊ ಎನ ಸ್ವಲ್ಪ ಐ ಅಂತ ಹೇಳಬೇಕು, ಬರೀ ಎ ಅಲ್ಲ, ಐ. ಇಲ್ಲಿ SAY, say, array, pay, may, able, table, cable, fable. ಇದನ್ನು ನಾವು ಬರೀ ಸೇ, ಪೇ, ರೇ, ಮೇ, ಏಬಲ್, ಟೇಬಲ್, ಕೇಬಲ್, ಫೇಬಲ್ ಅಂತ ಹೇಳ್ತೀವಿ. ಬಟ್ ಅದರ ಸರಿಯಾದ ಉಚ್ಚಾರಣೆ ಏನು, ಸೈ. ನೀವು ಡಿಕ್ಷನರಿಯಲ್ಲಿ ನೋಡಿದ್ರೆ ಸರಿಯಾದ ಉಚ್ಚಾರಣೆ ನಿಮಗೆ ಸಿಗುತ್ತೆ. ಓಕೆ, ಸೊ ಅಲ್ಲಿ ಈ ಥರ ಸಿಂಬಲ್ ಇರುತ್ತೆ, ಐ, ವಿಚ್ ಇಸ್ ಐ. In May, a ray of light hit the table as he was able to say the fable about a cable that could pay for itself. ಓಕೆ, ಈ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಆರನೇದು ಬಂದು ಬರೀ ಎ ಅಲ್ಲ, ಎ ಚಿಕ್ಕ ಎ ನೋಡಿ. ಮೇನಿ ಅಲ್ಲ, ಮೆನಿ, ಎನಿ, ಟೆಮ್ಸ್. ಸೊ ಇದನ್ನು ಥೇಮ್ಸ್ ಅಂತ ತುಂಬ ಜನ ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಥೇಮ್ಸ್ ಇದೊಂದು ನದಿ ಇಂಗ್ಲೆಂಡಲ್ಲಿ. ಥೇಮ್ಸ್ ಅಲ್ಲ, ಟೆಮ್ಸ್. ಈ TH ಸಹ ನಾವು ಟ್ ಅಂತ ಹೇಳಬೇಕು. ಟೆಮ್ಸ್, ಟೆಮ್ಸ್. ಓಕೆ, ಯಾ. Many people visit the Thames without any complaints. ಎಕ್ಸಾಂಪಲ್ ಅದು. ಓಕೆ, ನೆಕ್ಸ್ಟ್ ಏಳನೇ ಉಚ್ಚಾರಣೆ ಏನು ಅಂತ ನೋಡೋಣ. ಎ ಬಂದಾಗ ಈ ಸೌಂಡ್ ಬರುತ್ತೆ, ಇ. ಉದಾಹರಣೆಗೆ ಇದು ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗುತ್ತೆ, ಹೌದಾ, ನಿಜವಾಗ್ಲೂ ಹೌದಾ ಅಂತ. ಎಸ್, ಇಟ್ ಈಸ್. ಮೆಸೇಜ್ ಅಂತ ನಾವು ಮಿಸ್ಪ್ರೊನೌನ್ಸ್ ಮಾಡ್ತೀವಿ. ಮೆಸೇಜ್ ಅಲ್ಲ, ಮೆಸೇಜ್. ಪ್ಯಾಸೇಜ್ ಅಥವಾ ಪಾಸೇಜ್, ಇಜ್ ಅಂತ ಬರಬೇಕು. ಕ್ಲೈಮೇಟ್ ಅಂತ ಹೇಳ್ತೀವಿ ನಾವು, ಆ್ಯಕ್ಚುಲಿ ಇಟ್ ಈಸ್ ಕ್ಲೈಮೇಟ್. ಪ್ರೈವೇಟ್ ಅಂತ ಹೇಳ್ತೀವಿ ನಾವು, ಇಟ್ಸ್ ಪ್ರೈವೇಟ್. ಲೆಜಿಟಿಮೇಟ್ ಅಂತ ಹೇಳ್ತೀವಿ ನಾವು, ಇಟ್ಸ್ ಲೆಜಿಟಿಮೇಟ್. ಓಕೆ, ಸೊ ಇಲ್ಲಿ ಏನೇನಿದೆ ಇಲ್ಲೆಲ್ಲ ನಿಮಗೆ ಇ ಸೌಂಡ್ ಹಾಕಬೇಕು. ಕ್ಲೈಮೇಟ್, ಮೆಸೇಜ್,
passage, private, legitimate. ಓಕೆ ಸೆಂಟೆನ್ಸ್ ಮಾಡೋದಾದರೆ ಇದು ದ ಮೆಸೇಜ್ ಇನ್ ದ ಪ್ಯಾಸೇಜ್ ಎಕ್ಸ್ಪ್ಲೈನ್ಡ್ ಹೌ ಕ್ಲೈಮೇಟ್ ಚೇಂಜ್ ಈಸ್ ಲೆಜಿಟಿಮೇಟ್ ಕನ್ಸರ್ನ್ ಬಟ್ ಸಮ್ ಡಿಸ್ಕಷನ್ಸ್ ಶುಡ್ ರಿಮೈನ್ ಪ್ರೈವೇಟ್. ಸೊ ನಿಮಗೆ ಅನಿಸ್ಬೋದು ನಾನು ಏನೇ ಹೇಳ್ತಾ ಇದ್ದೀನಿ ಅಂತ, ಬಟ್ ಆ್ಯಕ್ಚುಲಿ ಐ ಆಮ್ ಪ್ರೊನೌನ್ಸಿಂಗ್ ಇ ಇನ್ಸ್ಟೆಡ್ ಆಫ್ ಎ. ಅರ್ಥ ಆಯ್ತಾ? ಓಕೆ, ಸೊ 8ನೇ ಸೌಂಡು ನೋಡೋಣ. ಏಯ್ತ್ ಒನ್ ಯಾವುದು? ಎ ಇದೆ, ಸೌಂಡು ಅ ಅಂತ ಹೇಳಬೇಕು. ಎ ಅಲ್ಲ, ಅ. ಓಕೆ, ಸೊ ಉದಾಹರಣೆಗೆ ನೋಡಿ ಇಲ್ಲಿ ಅಬೌಟ್, ಅರೌಂಡ್, ಅನ್ ಆ್ಯಪಲ್. ಇದು ಕೆಲವರು ಆ್ಯನ್ ಆ್ಯಪಲ್ ಅಂತಲೂ ಹೇಳ್ಬೋದು, ಬಟ್ ಯೂಶ್ವಲಿ ಇಟ್ಸ್ ಪ್ರೊನೌನ್ಸ್ಡ್ ಅನ್ ಆ್ಯಪಲ್. ಅಮೌಂಟ್, affection, a woman, right? So an about, around, an apple, amount, affection, a woman. Okay, so ಇದು ಸೆಂಟೆನ್ಸ್ ಮಾಡೋದಾದ್ರೆ ನೋಡಿ, a woman with great affection sat around thinking about the amount of care needed for an apple orchard. Okay, so isn't that interesting? ಈಗ ನೋಡಿ, ಇದು ನಮಗೆ ಹೇಗೆ ಗೊತ್ತಾಗುತ್ತೆ ಈ ಸೌಂಡ್ ಇಲ್ಲೇ ಬರುತ್ತೆ, ಈ ಸೌಂಡ್ ಇಲ್ಲೇ ಬರುತ್ತೆ? ಅದಕ್ಕೆ ಪ್ಯಾಟ್ರನ್ ಇಲ್ಲ, ಬಟ್ ಆ ಅಂತ ಕಾಮನ್ ಆಗಿ ಸೌಂಡ್ ಬರೋದು ನಿಮಗೆ ಎರಡು ನೋಡಿ. ಈಗ ಎ ಫಸ್ಟಿಗೆ ಬಂದಾಗ ಆ ಅಂತಲೂ ಬರ್ಬೋದು, ಅ ಅಂತಲೂ ಬರ್ಬೋದು, ಬಟ್ ಎ ಸೌಂಡು ನಿಮಗೆ ಎ ಸೌಂಡ್ ಬರೋದಲ್ಲಿ ಮೆನಿ, ಎನಿ ಟೆನ್ಸ್. ಇದು ಮಾತ್ರ ಎರಡು ಸೌಂಡ್ ಗೊತ್ತಾಗುತ್ತೆ ನಮಗೆ. ಎ ಆರ್ ಎಲ್ಲಿ ಬರುತ್ತೆ, ಸಾರಿ ಆ ಅಂತ ಎಲ್ಲಿ ಬರುತ್ತೆ, ಎ ಆರ್ ಕಾಮನ್ ಆಗಿ ಬಂದಾಗ ಆರ್ ಅಂತ ಬರುತ್ತೆ. ಇನ್ನು ಉಳಿದ ಸೌಂಡ್ಸ್ ಹೇಗೆ ಬರುತ್ತೆ ಅಂತ ಹೇಳಿದರೆ ಅದಕ್ಕೆ ನಮಗೆ ಮೊದಲೇ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಇದು ಇಲ್ಲೇ ಬರುತ್ತೆ ಅಂತ, ಅಥವಾ ನಾವು ಹೇಳಲಿಕ್ಕಾಗೋದ್ರೆ ದೆರ್ ಇಸ್ ನೋ ಸರ್ಟನ್ ಪ್ಯಾಟರ್ನ್ ಇಲ್ಲ. ಅದಕ್ಕೆ ನಾವು ಥ್ರೂ ಪ್ರಾಕ್ಟೀಸ್ ನಮಗೆ ನಾವು ಅದನ್ನು ತಿಳ್ಕೋಬೇಕು. ಓಕೆ, ಆಲ್ರೈಟ್. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದೇ ಥರ ವಿಡಿಯೋಗೋಸ್ಕರ ಇಂಗ್ಲೀಷಲ್ಲಿ ಬಹಳ ವಿಷಯಗಳು ಕಲೀಲಿಕ್ಕಿದೆ. ಅದನ್ನೆಲ್ಲ ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಹಾಗೆ ನನ್ನ ವೀಡಿಯೋಸನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ, ನಿಮಗಿದು ವೀಡಿಯೋ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್. ಬಾಯ್, ಟೇಕ್ ಕೇರ್, ಕೀಪ್ ವಾಚಿಂಗ್ ಮೈ ವಿಡಿಯೋ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ಸ್. ಅಂದರೆ ಮುಂದಿನ ವಿಡಿಯೋ ಅಪ್ಲೋಡ್ ಆಗೋವರೆಗೂ ನನ್ನ ವೀಡಿಯೋಗಳನ್ನು, ಹಳೆ ವೀಡಿಯೋಸನ್ನೆಲ್ಲ ನೋಡ್ತಾ ಇರಿ. All right. Bye-bye. Take care.